ಬೇಕನಾ ఇంట్లో పిల్లకాయ కనాయర పొందులో పిల్లకాయ ನನಗೆ ತುಳುವಲ್ಲಿ ತಾಗನೆಪ್ಪ ತುಳುವಲ್ಲಿ ವ್ಲಾಗ್ ಮಾಡಿ ಖುಷಿ ಬಿಡುದಿಲ್ಲ ಹಲಸಿನಕಾಯಿ ತರ್ಲಿಕ್ಕೆ ಹೋಗ್ತಾ ಇದ್ದೆ ಹಲಸಿನಕಾಯಿ ಪದಾರ್ಥ ತಿನ್ಲಿಕ್ಕೆ ಆಸೆ ಆಗ್ತಾ ಉಂಟು ಅವಳ ಅಡಿಗೊಂಡ ಬಾಕ ಬಾಡ್ದಲ್ಲ ಕಿಚನ್ ತುಲ ಖುಷಿ ತುಲೆಮ್ಮ ಅಡಿಗೊಂಡ ಬಾಕ ಹಲಸಿನ ಇಪ್ಪದೆ ಹಲಸಿನಕಾಯಿ ತಿನ್ಲಿಕ್ಕೆ ಆಸೆ ಹಲಸಿನಕಾಯಿಯ ಪದಾರ್ಥ ತಿನ್ಲಿಕ್ಕೆ ಆಸೆ ಈ ತುಳು ಪಾಟನ್ನು ಬೇಕನೆ ತುಳು ಬರ್ತೇನೆ ಒಟ್ರೆ ಆಸೆ ತುಳು ಇನ್ನ ಭಾಷೆ ನೀವು ಅವಮಾನ ಅನ್ಕೋನ ಖುಷಿ ಅವಮಾನ ಇನ್ನ ಮಾತೃಭಾಷೆ ತುಳು ಇಂಗ್ಲಿಷ್ ತಗೊಂಡ ನೀನು ಚಪ್ಪಲ್ ಕಾನ ಚಪ್ಪಲ್ ನೋಡು ಇಂಗ್ಲಿಷ್ ಟೀಮ್ ಅಲ್ಬೋದು ಅಕ್ಕನ ಮನೆಗೆ ಹೋಗಿ ಹಲಸಿನಕಾಯಿ ತರುವ ಒಂದು ಎತ್ತೊಂದು ಬರೋದಿರುವ ಚಪ್ಪಲ್ ಬರ್ಲೆ ಬಿಟ್ಟ ಹೌದಾ ಆತ ಕಜಾ ಮಾಡ್ತದ ಜಾಲ್ತಿ ಹಲಸಿನಕಾಯಿ ತರ್ಲಿಕ್ಕೆ ಹೋಗುವ ಆಯ್ ಬರ್ಪೂಜೆಗೆನಾ ನಾನು ದಾದಾ ಬಲ ಬೇಗ ಬಾಪಾ ದಾದಾಗೆ ಅವನಿಗೆ ಸಡನ್ನಾಗಿ ಸಿಟ್ಟು ಬರೋದು ಎಂಥ ರೀಸನ್ ಅಂತ ಅವನಿಗೆ ಗೊತ್ತಿರೋದಿಲ್ಲ ಲಾಸ್ಟಿಗೆ ನನಗೆ ಭಯ ಬಕ್ಕ ಬರಬೇಕು 5 ದಿನ ಫುಲ್ ಏನು ನಾವು ಅಲ್ಲಿಗೆ ಹೋಗುವಾಗ ಒಂದು ಡೆಲಿವರಿ ಬಂತು ನಾನು ಕಾಯ್ತಾ ಇದ್ದೊಂದು ವಸ್ತು ಬಂದ ನಂತರ ತೋರಿಸ್ತೇನೆ ಏನು ಅಂತ ಹೇಳಿ ಅದೇ ಕೂಡ ಪೋಯ್ನೆಯಾ ಕಾಯಿ ತರ್ಲಿಕ್ಕೆ ಆಗ್ತದ ಗೊತ್ತಿಲ್ಲ ಚಿಕ್ಕದು ಕೊಯ್ಲಿಕ್ಕೆ ಹೇಳಿದ್ದೇನೆ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ಪೆಜ್ಜೆಕಾಯಿ ನೀವು ಅಲ್ಲೇ ಬೂರ್ದುಂಡ ತೊಳಪುಗಣ್ಣ ಅಲ್ಲೇ ಅಲ್ಪ ಬೂರ್ನ ತಿಂದ್ರಲ್ಲ 3 ದಿನಕ್ಕೆ ಅಲ್ಲಿ ಗೆಲ್ಲ ಉಂಡ ಬುಕ್ಕ ಬಣ್ಣ ಹೌದಾದ ಗೆಲ್ಲ ಬೂರ್ತನಾ ಹಾಂ ಬಲ ಬಲ ಗುಡ್ಡು ಮಾರೆ ಹಲಸಿನ ಪದಾರ್ಥ ಉಂಟಲ್ವಾ ನನಗೆ ತುಂಬ ಊಟ ಮಾಡುವಾಗ ತಿನ್ಲಿಕ್ಕೆ ಅಲ್ಲ ಹೀಗೆ ತಿನ್ಲಿಕ್ಕೆ ಕುತ್ಕೊಂಡು ಹಲಸಿನಕಾಯಿ ಕೊಯ್ದಿಟ್ಟಿದ್ದಾಳೆ ಮಸ್ತ್ ಮಲ್ಲೆ ಜೊತೆ ಸೊಳ್ಳೆ ಪಾಪ ನಾನು ಸುಪ್ರಿಯಾ ನಿಜವಾಗಿ ಐಟೆ ಏಮಂಟೆ ಐಟೆ ಐಟೆ ಸೊಳ್ಳೆ ಪಾಪ ಐಟೆ ಸೊಳ್ಳೆ ಉಪ್ಪ ಜಗತ್ತು ಸೊಳ್ಳೆ ಸೊಳ್ಳೆ ಸುಪ್ಪಿ ಅಷ್ಟಿಯ ಹೇಳ್ಬಾರ್ದು ಪೂ ನೋಡುದು ಪೂ ಇಟ್ಟು ಮುಡ್ತದು ಮದ್ಮಲ ಉಳ್ಪಡ್ತೀಯ ಪೂನಿಗೆ ಏ ಪೂ ಒಳ್ಪಡ್ತು ಪೂ ಒಳ್ಪಡ್ತಂದು ಯಾಮರ್ ಜಲ್ಪುಚ್ಚು ಆತ ಇಪ್ಪುನೇ ಆಯ್ತು ಇನ್ನು ಇರುವುದೇ ಇಷ್ಟು ಅವಳ ಕೆಲಸ ಎಲ್ಲ ಆಯ್ತು ನಾನು ಸಹ ನನ್ನ ಕೆಲಸ ಎಲ್ಲ ಆಗಿ ಬಂದದ್ದು ಇಲ್ಲದಿದ್ದರೆ ಮನೆಗೆ ಹೋಗಿ ಹೋಗೋದು ಆಸಿನಾಗೋದು ಪಾತ್ರ ಪೂರ ದೆಕ್ಕದು ಹೊತ್ತು ಬಯ್ಯ ಹೋಗೋದು ಆಸಿನ ಇತ್ತ ಕಷ್ಟ ಮಂದಿಟ್ಟೊಳ್ಳೆ ಕ್ಯಾಪ್ ಒಂಜೇಲಕ ಮಾತು ಒಂಜೇ ಕಲರ್ ತಲೆಕೊಂಡಿ ಒಂದು ಮೆರೂನ್ ರೆಡ್ ಒಂಜೇ ಕಲರ್ ತಲೆಕೊಂಡು ನಾ ಅಂದು ಬೇಕು ರೆಡ್ ಆ ಕಲರ್ ಎಂಕ್ ಇಷ್ಟ ಮಾತಾಡ ಬೇಬಿ ಪಿಂಕ್ ಎಡ್ ಉಂಡು ಆಯ್ತಾ ఏందా తిన్మునే నా ಅವಳು ಹೇಳುದು ನಾನು ಬ್ಯಾಕ್ರಿದೆಲ್ಲ ನಾನೇ ತಿಂದು ಖಾಲಿ ಮಾಡಬೇಕು ಈ ತಿನ್ನಿರಿಜ್ಜಿ ಟಿವಿ ತುಣ್ಣ ತಿನ್ಪುಣತ್ತುಗ
ಯಾರು ತಿನ್ಕೊಂಡ ಬಜ್ಜಿ ಮಿಕ್ಸರ್ ಇಲ್ಲ ಟೊಮೆಟೊ ಚಟ್ನಿ ಹಾ ಓ ಹಾ ಗುಜ್ಜೆ ಹಚ್ಕೊಂಡು ಅಮ್ಮ ಆಯ್ತಾ ಬಿತ್ತದ ಎಪ್ಪುಲಂಜಿ ಕಣ್ಣೂರ್ನಂಗೆ ಕಣ್ಣಾಕ್ಬೇಡಿ ಕಣ್ಣಾಕಿ ಹೋದ್ರೆ ನಂಗೆ ಹೇಳ್ಬೋದು ಇನ್ನು ವಿಡಿಯೋದಲ್ಲಿ ತೋರಿಸಿ ನನ್ನ ಹೂ ಮುಳ್ಳ ಮುಳ್ಳು ನೋಡಿ ಒಂದು ಕಣ್ಣು ಇದು ಮುಳ್ಳು ಉಂಟದು ಏನೈತೆ ಬಿತ್ತು ಕೊಡ್ತಾನ ಒಂಜಿ ಕೊಡ್ದಿತ್ತಾರ ಅವು ಆಯ ಕಟ್ ಮಾಡ್ತೇತ ಒಂದು ಬಿತ್ತು ಕೊಡಿಯ ಕಟ್ ಬಂದಿತ್ನೇ ಉಂಡ ತಾತು ಎರಡು ಸೈಡ್ ಆಫರ್ ಇತ್ತು ಅದು ಕೊಟ್ಟಿದ್ದಾಳೆ ಅವಳು ಎರಡು ಸೈಡ್ ಆಫರ್ ಬೋರ್ಡ್ಸ್ ಯಾವ್ಯಾವ ನೆಟ್ಟಿ ಚೂರು ಬಿತ್ತುಂಟು ಬುಕ್ಕ ಏನು ಬೋರ್ಡ್ನ ಕೇಂದ್ರ ಅಂಚಾಪಿದ್ದೋಡ ಮದೆಸ್ತುಂಡ ಇಂಚ ಪತ್ತು ನೆಟ್ಟೆ ನಾನು ತೊಟ್ಟೆ ಪರಿವಿಸಂಡ ಇದ್ದಿದ್ದಾಳ ಬಾರಚ್ಚಿ ಕೊಯ್ಪನ ಏಯ ಈ ಕೊಯ್ಪನ ಪರ್ದಿನತ್ತ ಪರ್ದೆ ರಾತಜ ಎಲ್ಲಿ ಅವ್ಯ ಬಜ್ಜಿ ಇಲ್ಲಿ ಇಂದೇ ಒಂದು ಮಲ್ಲ ಉಂಟದ ಕಣ್ಣ ಇದು ಐತೆ ಕೊಯ್ತೀನಿ ಮಾಮೆ ಕಡೆ ಐಟೆ ಕೊಯ್ತೀನಿ ಮಾಮೆ ಕಡೆ ಮಲ್ಲೆಜಿ ಪೂರ್ಣ ಜಪತನಕ ಸೋನೇರಿ ಅಂತ ಹೋಗ್ಕೊಂಡದೆ ಏ ಅಮ್ಮ ಅವು ಬಾರ ಕಮ್ಮಿ ಒಂದು ಬಾರ ಜಾಸ್ತಿ ಹಂಗೆ ಹೋಗ್ಜು ಓ ಬಾರ ಕಮ್ಮಿ ನಿಂಜ ಪತ್ತರ ಇಲ್ವಾ ತೊಟ್ಟೆ ನೋಡಿ ನಿಂಜ ಪತ್ತ ನಿಂಗೆ ತೊಟ್ಟೆ ಪತ್ತರ ಬೇಕಲ್ಲ ಖುಷಿ ಎಕ್ಕರ ರಿಂಜಿ ಅಂತಂದ್ರೆ ಮಹೇಂದ್ರ ಬಾಹುಬಲಿ ಯಾ ನಿಮ್ಮೆ ನಡುಪೇರಿ ಇರಿದ್ಯಾ ಅಂಚೆನ ಬನ್ನಿ ಸೇರಿದ್ದು ಬಣ್ಣ ಸ್ಲಿಪ್ಪತ್ ಬನ್ನಿ ಬನ್ನಿ ಗೈಸ್ ಮುಟ್ಟಾಡ್ಜ ಸೋನೆ ಬೋರ್ಡ್ ಇದು ಅವು ಸುನೆ ನನ್ನ ಪಾರ್ಸಲ್ ನೋಡ ಯಾವ ಥರ ಉಂಟು ಅಂತ ಬೇಗ ದೇಪು ಈ ಕಡೆ ಕತ್ರಿ ಮನೆ ಕತ್ರಿ ಬಂದಾಗ ಬಪ್ಪಡೆ ಬಿಸತಿ ನೋಡು ಕಟ್ಟಾದ ನನ್ನ ಕೈ ಕೊಡೆ ಇದು ಹಣ್ಣೊಂದು ಪುಟ್ಟು ಪುಟ್ಟು ಮಾಡುದು ಪುಟ್ಟು ಆಯ್ತು ತೊಜಪ್ಪ ತುಂಬಾ ದಿನದಿಂದ ಆಸೆ ಪುಟ್ಟು ಮಾಡುವ ಮಿಷನ್ ತೆಗಿಬೇಕು ಅಂತ ಪಪ್ಪ ಒಡೆ ನೆಕ್ತಾರ ಬಿಸತಿ ಕಟ್ಟೆ ನೆಕ್ಲಿ ಸಾಲಿ ಅಣ್ಣೆ ತಿರ್ಗುಂಡು ಹಾಗೆ ಪುಟ್ಟು ಮೇಕರ್ ಬಂದಿದೆ ಇದು ಕುಕ್ಕರಲ್ಲಿ ಇಡುವುದು ಸ್ವಲ್ಪ ಚಿಕ್ಕದಾಯ್ತು ತೊಂದರೆ ಇಂಟೆ ಮನ್ಪೇರ ಓಡೇಗಿದೆ ಅದ ಕುಕ್ಕರ್ದೊಂದು ಬತ್ ನಟಿ ಪುಟ್ಟು ಹಣ್ಣು ಇಲ್ಲ ಅಂತ ಕಾಂಡ ನಾಳೆ ಬೆಳಿಗ್ಗೆ ಮಾಡ್ತೀನಿ ಪೆಲಕಾಯಿ ಮಾಡಿ ನೋಡ್ಸೈತೆ ದೊಡ್ಡ ಕೆಲಸ ಹಲಸಿನಕಾಯಿ ಕಟ್ ಮಾಡೋದು ದೊಡ್ಡ ಕೆಲಸ ಅಂತ ಅನ್ಸೋದು ನನಗೆ ಮತ್ತೆ ಕುಳ್ಕಣ ಫಸ್ಟಿಗೆ ಕೈಗೆ ಎಣ್ಣೆ ಹಾಕೋದು ಫಸ್ಟ್ ಇರೋ ಪ್ರೊಸೀಜರ್
ಆಮೇಲೆ ಕೈಯಲ್ಲಿ ಕತ್ತಿ ಹಿಡಿಬೇಕು ಹೀಗೆ, ಆಮೇಲೆ ಚೂರು ದೂರ ಅಂತೂ ರಟ್ಟು ಹೋಗಿ ಯಾ ಆ ಪ್ರೊಸೀಜರ್ ಇದು ಹಾಳಾಗ್ತದೆ ಇದು ಮತ್ತೆ ಹೀಗೆ ಇಡಬೇಕು ಕಾಲಲ್ಲಿ, ಹೀಗಾದ್ರೂ ದೇವರೇ ಸ್ವಾಮಿ ದೇವರೇ പച്ചിലുണ്ട് బచ్చిలుండే తెప్పుడే ఏ పరందు పచ్చిలు పరందత్తియా ఏ ఎందుకన తెప్పుకన ಥರ್ಡ್ ಪ್ರೊಸೆಸ್ ಮೈನ ತೆಗಿಬೇಕು. ಇವರು ಎಂತೆಂತ ಕಸರತ್ತೆಲ್ಲ ಮಾಡ್ತಾರೆ. ತಲಕಾಯಿ ತಿನ್ನ ಈಸಿದ ಬೇಲತ್ತು ಖುಷಿ ಗುಜ್ಜೆ ಕಚ್ಕೊಂಡು ಅಮ್ಮ ದೇವರೇ ದದ ಬನ್ನೇರು ಗುಜ್ಜೆ ತಿನ್ನ ಹಾಂ ಈಸಿ ಬೇಲತ್ತು ಬೊಕ್ಕ ಚೂರು ಬಂಗವರುಡು ನನ್ನ ಮಕ್ಕ ಪೊರ್ಲು ತಿನ್ರ ಅಯ್ಯೋ ನೆರೆದು ಬೆಜ್ಜಕಾಯಿ ಯಾವುದು ಬೆಜ್ಜಕಾಯಿ ಯಾವ പറഞ്ഞതുണ്ട് പറഞ്ഞു നത്തിയ ഞാനൊന്നും ತಿನ್ಬೇಕು ಆ ಬೀಸತಿ ಕಣ ಕಡೆ ಬೀಸತಿ ಗುಂಜಿ ನಾನು ನೋಡಿ ಬೆವರಿ ನೀವು ಮಾತ್ರ ಅಲ್ಲ ನಾನು ಫೇಸ್ ನೋಡಿ ಬೆವರಿ ಬೆವರಿ ಎಂತ ಮನೆಯಲ್ಲಿ ಐಲೈನರ್ ಸಾರಿ ನಾಲೆಗೆ ಬಳ್ಳುದಿಲ್ಲ ಏನು ಮಾಡೋದು. ಐಲೈನರ್ ಉಂಟಲ್ವಾ ಮನೆಯಲ್ಲಿ ಹಾಕಿದ್ದಲ್ಲ ನಾನು ಅವಾಗೊಂದು ರೀಲ್ಸ್ ಮಾಡಿದ್ದೆ, ಹಾಗೆ ಮೇಕಪ್ ಮಾಡಿದ್ದು. ಸ್ವಲ್ಪ ಮಕ್ಕಳ ಕೆಲಸ ಗೊತ್ತಾಗೋದಿಲ್ಲ, ಮಕ್ಕಳಿದ್ರೆ ಸ್ವಲ್ಪ ಸುಲಭ ಆಗ್ತದೆ. ಉಪ್ಪು ಹಾಕಿ ಬೇಯಲಿಕ್ಕಿಡುವ. ಬೀಜ ನಾನು ಸಪರೇಟ್ ಬೇಯಿಸಿದ್ದೇನೆ, ಆಮೇಲೆ ಹಾಕ್ತೇನೆ. ಅದು ಬೆಂದ ನಂತರ ಅದು ಹಾಕುವ. ಇಲ್ಲಿ ಹಾಕಿ ಪದಾರ್ಥ ರೆಡಿ ಆಯಿತು. ಎಲ್ಲ ತೋರಿಸಲಿಕ್ಕೆ ಕಷ್ಟ ಆಯಿತು. ಹಾಗೆ ಹಲಸಿನಕಾಯಿ ಪದಾರ್ಥ ಮಾಡಲಿಕ್ಕೆ ಎಲ್ಲರಿಗೆ ಕೂಡ ಗೊತ್ತಿರ್ಬೋದು ನಾನು ಅಂದ್ಕೊಂಡಿದ್ದೇನೆ. ತರಕಾರಿಗೆ ಹಾಕುವ ಯಾವುದೆಲ್ಲ ಸಾಮಗ್ರಿ ಅದೆಲ್ಲ ಹಾಕಿದ್ದೇನೆ ನಾನು. ಹಾಗೆ ನೈಸಾಗಿ ಗ್ರೈಂಡ್ ಮಾಡೋದಲ್ಲ, ಸುಕ್ಕಕ್ಕೆ ಯಾವ ಥರ ಗ್ರೈಂಡ್ ಮಾಡೋದು ಅದೇ ಥರ ಗ್ರೈಂಡ್ ಮಾಡೋದು. ಇದನ್ನು ಸಪ್ರೇಟ್ ಬೇಯಿಸಿದ್ರೆ ಆಯಿತು. ಯಾವುದು ತರಕಾರಿ ಎಲ್ಲ ಯಾವ ಥರ ಬೇಯಿಸ್ತೇವೆ ಅದೇ ರೀತಿ ಹಲಸಿನಕಾಯಿ ಬೇಯಿಸೋದು. ಬೀಜ ಮಾತ್ರ ನಾನು ಸಪ್ರೇಟ್ ಬೇಯಿಸಿ ಆಮೇಲೆ ಇವಾಗ ಬೀಜ ಮಿಕ್ಸ್ ಮಾಡಿದ್ದೇನೆ. ಹಲಸಿನಕಾಯಿ ಪದಾರ್ಥ ಹಾಕುವಾಗ ಸ್ಟಿಕ್ಕರ್ ಅಲ್ಲ ನೋಡಿ, ಮಳೆ ಬರುವ ಸೂಚನೆ ಉಂಟು, ಗುಡುಗು ಬರ್ತಾ ಉಂಟು. ಈ ಗುಡುಗಿಗೆ ಹಲಸಿನಕಾಯಿಯ ಪದಾರ್ಥ ತಿನ್ನಲಿಕ್ಕೆ ಆಸೆ ಆಗ್ತದೆ. ಫೇವ್ರೆಟ್ ಇದು, ತುಂಬ ಇಷ್ಟ ನನಗೆ. ಮಳೆ ಬರುವ ಟೈಮಲ್ಲಿ ತಿನ್ನಬೇಕು, ಬಿಸಿ ಬಿಸಿ. ಇವಾಗ ಕೆಲವರಿಗೆ ಆಸೆ ಆಗಿರ್ಬೋದು ಇಷ್ಟ ಇರುವವರಿಗೆ. ಮೊದಲಿನ ಕಾಲದವರಿಗೆಲ್ಲ ಇದೆಲ್ಲ ತುಂಬ ಇಷ್ಟ ಅಲ್ವಾ. ನಾವು ಚಿಕ್ಕಂದಿನಿರುವಾಗ ಜಾಸ್ತಿ ಇದು ಮಾಡ್ತಾಯಿದ್ರು ಮನೆಯಲ್ಲಿ. ಇವಾಗಿನ ಮಕ್ಕಳಿಗೆಲ್ಲ ಇದರ ಟೇಸ್ಟೇ ಗೊತ್ತಿರಲಿಕ್ಕಿಲ್ಲ, ಸರಿ ಹೇಳಿದೆ. ಬೆಚ್ಚಂಡಪ್ಪು ಲಕ್ಲೆ. ಹಾಗೆ ನಾನು ಇನ್ನು ತಿನ್ನುವಂಥ ಅಷ್ಟು ಹಸಿತಾ ಉಂಟು ನನಗೆ. ಅದು ಇಷ್ಟೊತ್ತಾದರೆ ಕೆಲಸ ಮಾಡ್ತಾ ಇದ್ದಲ್ಲ, ಹಾಗಾಗಿ ಹೊಟ್ಟೆ ಜೋರು ಹಸಿತಾ ಉಂಟು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಟ್ರೈ ಮಾಡೋದಿದ್ದರೆ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೀನಿ. ಇಷ್ಟ ಆದರೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.